ಮಾಡಬಾರದು ಮಾಡಿದರೆ ಆಗಬಾರದಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಬೆಸ್ಟ್ ಎಕ್ಸಾಂಪಲ್. ತನ್ನ ಸ್ನೇಹಿತನನ್ನ ಕೊಲ್ಲಬೇಕು ಅಂಥೇಳಿ ಹೊಂಚು ಹಾಕಿದವನೇ ಈಗ ಹೆಣವಾಗಿ ಬಿದ್ದಿದ್ದಾನೆ. ಯಾರಾತ, ಅಂಥದ್ದೇನಾಯ್ತಾತನಿಗೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕೊಲೆ ಮಾಡಲೇಬೇಕು ಅಂತ ಸ್ಕೆಚ್ ಹಾಕೊಂಡು ಹೋದವನೇ ಹೆಣವಾಗಿ ಹೋಗಿದ್ದಾನೆ. ಇಸ್ಮಾಲ್ ಎಂಬಾತ ಕೊಲಿಯಾದ ಯುವಕ. ಈತ ಬಿಜಾಪುರ ಮೂಲದವನು. ಇಸ್ಮಾಲ್ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ಈತನಿಗೆ ಪ್ರತಾಪ್, ಪುನೀತ್ ಹಾಗೂ ಇಸ್ಮಾಯಿಲ್ ಎಂಬ ಪ್ರಾಣ ಸ್ನೇಹಿತರಿಂದಲೇ ತನ್ನ ಪ್ರಾಣಕ್ಕೆ ತುತ್ತು ತಂದ್ಕೊಂಡ. ತನ್ನ ಸ್ನೇಹಿತರೊಂದಿಗೆ ಒಂದೇ ಪಿಜಿಯಲ್ಲಿ ವಾಸವಿದ್ರು. ಆದ್ರೆ ಹುಡುಗಿಯರ ವಿಚಾರಕ್ಕೆ ಸ್ನೇಹಿತರೆಲ್ಲರೂ ಶತ್ರುಗಳಾಗಿ ಹೋದ್ರು. ರೈಲ್ವೆ ಟ್ರ್ಯಾಕ್ ಮೇಲೆ ಹೆಣವಾಗಿ ಬಿದ್ದಿರುವ ಇಸ್ಮಾಯಿಲ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಈತನ ಸ್ನೇಹಿತ ರೂಮ್ಮೇಟ್ ಪುನೀತ್ನ ಗರ್ಲ್ ಫ್ರೆಂಡ್ ಜೊತೆ ಇಸ್ಮಾಯಿಲ್ ಪದೇ ಪದೇ ಆತ್ಮೀಯವಾಗಿ ಮಾತನಾಡ್ತಿದ್ದ. ಇದರಿಂದ ಕೆಂಡವಾಗಿದ್ದ ಪ್ರತಾಪ್ ಕೋಪಗೊಂಡಿದ್ದ. ಈ ಬಗ್ಗೆ ಮತ್ತೊಬ್ಬ ಸ್ನೇಹಿತ ಪುನೀತ್ ಇಸ್ಮಾಯಿಲ್ಗೆ ಕರೆದು ಬುದ್ಧಿವಾದ ಹೇಳಿ ಆವಾಜ್ ಹಾಕಿದ್ದ. ನೀನು ಇನ್ಮೇಲೆ ಪ್ರತಾಪ್ ಹುಡುಗಿಗೆ ಕಾಲ್ ಮಾಡಬಾರ್ದು ಅಂತ ಆವಾಜ್ ಸಹ ಹಾಕಿದ್ದ. ಇಷ್ಟಕ್ಕೆ ಕೋಪಗೊಂಡಿದ್ದ ಇಸ್ಮಾಯಿಲ್ ಸ್ನೇಹಿತ ಪ್ರತಾಪ್ನನ್ನ ಮುಗಿಸ್ಲೇಬೇಕು ಅಂತ ಕೊಲೆಗೆ ಸ್ಕೆಚ್ ಹಾಕಿ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ. ಆ ಪಿಜಿಯಲ್ಲಿ ಶುರು ಅಂತ ಜಗಳ, ಅಲ್ಲಿಂದ ಅವರು ಹೊರಗಡೆ ಬಂದು ಅಲ್ಲಿ ರೈಲ್ವೆ ಹಳಿಯ ಬಳಿ ಬಂದು ಮತ್ತೆ ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಸಮಯ ಸುಮಾರು ಒಂದು ಬೆಳಗಿನ ಜಾವ 3 ಗಂಟೆ 15 ನಿಮಿಷದಿಂದ 3 ಗಂಟೆ 20 ನಿಮಿಷದ ಒಳಗಡೆ ಅವರು ಜಗಳ ಆಡ್ತಿರೋ ಸಂದರ್ಭದಲ್ಲಿ ಹಳಿಯ ಮೇಲೆ ಒಂದು ರೈಲು ಸಂಚರಿಸುವಾಗ ಒಂದು ಕ್ಷುಲ್ಲಕ ವಿಚಾರಕ್ಕೆ ಜಗಳ ಶುರುವಾಗುತ್ತೆ. ಜಗಳ ಆಗಿ ಮತ್ತು ಆ ರೈಲು ಬರುವಂಥ ಸಮಯದಲ್ಲಿ ಮೃತ ವ್ಯಕ್ತಿನ ಇಬ್ಬರು ಸೇರಿ ರೈಲ್ ಮೇಲೆ ಹಳಿ ಮೇಲೆ ತಳ್ತಾರೆ. ರೈಲು ಹೊಡ್ಕೊಂಡು ಆತ ಅಲ್ಲೇ ಹಸು ನಿಗ್ತಾನೆ. ಆ ನಂತರ ಏನು ಮೃತದೇಹ ಇರುತ್ತೆ ಅದನ್ನು ಹಳಿಯ ಹೊರಗಡೆ ಬಿದ್ದಂಥ ಮೃತದೇಹನ ಮತ್ತೆ ತಗೊಂಡೋಗಿ ಹಳಿ ಮೇಲೆ ಎಸೆದು ಅಲ್ಲಿಂದ ಅವರು ಪರಾರಿ ಆಗ್ಬಿಡ್ತಾರೆ. ತಡರಾತ್ರಿ ಪುನೀತ್ ಹಾಗೂ ಪ್ರತಾಪ್ ಮಹದೇವಪುರದ ದೊಡ್ಡಾನೆಕುಂದಿ ರೈಲ್ವೆ ಟ್ರ್ಯಾಕ್ ಬಳಿ ಎಣ್ಣೆ ಕುಡಿತಾ ಕೂತಿದ್ರು. ಈ ವೇಳೆ ಪ್ಲಾನ್ನಂತೆ ಇಸ್ಮಾಯಿಲ್ ಅಲ್ಲಿಗೆ ಬಂದು ಗಲಾಟೆ ಶುರು ಮಾಡಿ ಹೊಡೆದಾಡಿದ್ದಾನೆ. ಇನ್ನು ಟ್ರ್ಯಾಕ್ ಮೇಲೆ ರೈಲು ಬರುವ ಹೊತ್ತಿಗೆ ಇಸ್ಮಾಯಿಲ್ ಪ್ರತಾಪ್ನನ್ನ ರೈಲ್ನತ್ತ ತಳ್ಳೋಕೆ ಮುಂದಾದ. ಆದ್ರೆ ಪ್ರತಾಪ್ ತಪ್ಪಿಸ್ಕೊಂಡು ಇಸ್ಮಾಯಿಲ್ನನ್ನ ರೈಲ್ನತ್ತ ತಳ್ದ. ಕೊಲೆ ಮಾಡಲು ಬಂದವನೇ ಕೊಲೆಯಾಗಿ ಹೋದ. ಅದಾದ ಬಳಿಕ ಪ್ರತಾಪ್ ಇಸ್ಮಾಯಿಲ್ ಶವವನ್ನ ಟ್ರ್ಯಾಕ್ ಮೇಲೆ ಎಸ್ತಿದ್ದ. ರೀಲ್ಸ್ ಮಾಡೋಕೆ ಹೋಗಿ ಇಸ್ಮಾಯಿಲ್ ಪ್ರಾಣ ಕಳ್ಕೊಂಡ ಅಂತ ಕತೆ ಹೆಣಿಬೇಕು ಅಂತ ಪ್ಲಾನ್ ಮಾಡಿದ್ರು. ಅಷ್ಟರಲ್ಲೇ ಪೊಲೀಸರು ಆರೋಪಿ ಪುನೀತ್ನ ಬಂಧಿಸಿದ್ದು, ಪ್ರಮುಖ ಆರೋಪಿ ಪ್ರತಾಪ್ ಪರಾರಿಯಾಗಿದ್ದಾನೆ. ಸದ್ಯ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು, ಪರಾರಿಯಾಗಿರುವ ಪ್ರತಾಪ್ನ ಹುಡುಕಾಟ ನಡೆಸುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.